ನಮಸ್ಕಾರ ಮೈಸೂರು. ನಾವಿವತ್ತು ನಿಮಗೊಂದು 5 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಹೊಸ ಮನೆ ತೋರ್ಸೋಕ್ಕೆ ಹೊರಟಿದ್ದೀನಿ. ಇದು 38/50 ಸೈಟ್ ಮೆಷರ್ಮೆಂಟ್, ಅಂದರೆ 1900 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ ಬರುತ್ತೆ. ಹಾಗೂ ಇದು ಮುಡಾ ಅಪ್ರೂವ್ಡ್ ಲೇಔಟ್. ಮನೆ ಮುಂದೆಗಡೆ 40 ಅಡಿ ರಸ್ತೆ ಬರುತ್ತೆ. ಹಾಗೂ ನಾರ್ತ್ ಫೇಸಿಂಗ್ ಡೋರ್ ಇಟ್ಟಿದ್ದಾರೆ, ಹಾಗೂ ವೆಸ್ಟ್ ಫೇಸಿಂಗ್ ಸೈಟ್ ಬರುತ್ತೆ. 2 ಕಾರ್ ಪಾರ್ಕಿಂಗ್, ಅಂದರೆ ಮನೆ ಒಳಗಡೆನೇ, ಅಂದರೆ ಕಾಂಪೌಂಡ್ ಒಳಗಡೆ 2 ಕಾರ್ ನಿಲ್ಲಿಸೋಷ್ಟು ಸ್ಥಳಾವಕಾಶ ಇದೆ. ಪ್ಲಸ್ ನಿಮಗೆ ಆಚೆ ಕಡೆಯೂ 1 ಕಾರ್ ನಿಲ್ಲಿಸೋಷ್ಟು, 1ರಿಂದ 2 ಕಾರ್ ನಿಲ್ಲಿಸೋಷ್ಟು ಸ್ಥಳಾವಕಾಶ ಇದೆ. ಇಲ್ಲಿ ನಿಮಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರಿನ ವ್ಯವಸ್ಥೆ, ಅಂದರೆ ಕಬಿನಿ ವಾಟರ್ ಸಪ್ಲೈ ಇದೆ, ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಫೆಸಿಲಿಟಿ ಆಗಿರುವಂತಹ ಒಂದು ಮುಡಾ ಅಪ್ರೂವ್ಡ್ ಲೇಔಟ್. ಸೊ ನಾವು ಮುಂಚೆ ಹೇಳಿದಂಗೆ ವೆಸ್ಟ್ ಫೇಸಿಂಗು, ಇದಕ್ಕೆ ಸೇಫ್ಟಿ ಗೇಟ್ ಸಹಿತನೂ ಅಳವಡಿಸಿದ್ದಾರೆ. ನೀವು ಮೇನ್ ಡೋರ್ ಓಪನ್ ಮಾಡಿ ಇಟ್ಕೊಂಡ್ರೂ ಸಹಿತ ಯಾವುದೇ ರೀತಿ ತೊಂದರೆ ಇರಲ್ಲ. ಸೊ ಕಂಪ್ಲೀಟ್ ಸೇಫ್ಟಿ ಗೇಟು ಪ್ಲಸ್ ಸೇಫ್ಟಿ ಗ್ರಿಲ್ ಸಹಿತನೂ ಅಳವಡಿಸಿದ್ದಾರೆ. ಸೊ ಇದು ವೆಸ್ಟ್ ಫೇಸಿಂಗ್ ಸೈಡ್, ನಾರ್ತ್ ಫೇಸಿಂಗಿಗೆ ಡೋರ್ ಇಟ್ಟಿದ್ದಾರೆ. ಮನೆ ಸುತ್ತಲೂ ಓಡಾಡುವಷ್ಟು ವಾಸ್ತು ಅನುಗುಣವಾಗಿ ಜಾಗ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು 3 ಅಡಿ ಜಾಗ ಇದೆ. ಇದು ನಾನೀಗ ಬ್ಯಾಕ್ ಸೈಡ್ಗೆ ಹೋಗ್ತಾ ಇದ್ದೀನಿ ನಿಮಗೆ ತೋರಿಸ್ಲಿಕ್ಕೆ. ಸೊ ನೋಡ್ಬೋದು, ಇಲ್ಲೂ ಸಹಿತ 2 ಅಡಿ ಜಾಗ ಬಿಟ್ಟಿದ್ದಾರೆ. ಸೊ ಇದು ನಾರ್ತ್ ಫೇಸಿಂಗ್ ಡೋರ್ ಇಟ್ಟಿದ್ದಾರೆ. ಕಂಪ್ಲೀಟ್ ವಿತ್ ಡೋರ್ಸ್ ಆ್ಯಂಡ್ ವಿಂಡೋಸ್, ವಿಟ್ರಿಫೈಡ್ ಫ್ಲೋರಿಂಗ್, ಟಿವಿ ಕ್ಯಾಬಿನೆಟ್, ವಾರ್ಡ್ರೋಬ್, ಫಾಲ್ ಸೀಲಿಂಗ್, ಮಾಡ್ಯುಲರ್ ಕಿಚನ್ ಪ್ಲಸ್ ಚಿಮ್ನಿ, ಎಲ್ಲ ರೂಮ್ಸ್ಗೂ ಫ್ಯಾನ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಹಾಗೂ ಇದು ರೆಡಿ ಟು ಮೂವ್ ಇನ್ ಮನೆ ವಿತ್ CCTV ಸಹಿತ ಅಳವಡಿಸಿದ್ದಾರೆ. ನೋಡ್ಬೋದು, ಸ್ಪೇಷಿಯಸ್ ಲಿವಿಂಗ್ ಏರಿಯಾ. ಸೊ ನಿಮ್ಗೆ ಆರಾಮಾಗಿ ಒಂದು 8 to 10 ಸೀಟರ್ ಸೋಫಾ ಸೆಟ್ ಹಾಕುವಷ್ಟು ಭಾಳ ವಿಶಾಲವಾಗಿರುವಂತಹ ಲಿವಿಂಗ್ ಏರಿಯಾ. ಇದರಲ್ಲಿ ಟಿವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ವೆರಿ ಕಾಮ್ ಆ್ಯಂಡ್ ಕ್ವೈಟ್ ಏರಿಯಾ ಇದು. ಸೊ ನಿಮಗೆ ವಿಟ್ರಿಫೈಡ್ ಫ್ಲೋರಿಂಗ್, ಫಾಲ್ ಸೀಲಿಂಗ್ ವಿತ್ ಕರ್ಟನ್ ರಾಡ್ ಸಹಿತನೂ ಅಳವಡಿಸಿದ್ದಾರೆ. ಸೊ ನಾವೀಗ ಕಿಚನ್ ಏರಿಯಾ ತೋರಿಸ್ತಾ ಇದ್ದೀನಿ. ಎಲ್ ಶೇಪಲ್ಲಿ ನಿಮಗೆ ವೆರಿ ಸ್ಪೇಷಿಯಸ್ ಆಗಿರುವಂತಹ ಓಪನ್ ಮಾಡ್ಯುಲರ್ ಕಿಚನ್ ಹಾಗೂ ಪ್ರೆಸ್ಟೀಜ್ ಚಿಮ್ನಿನೂ ಸಹಿತ ಬಳಸಿದ್ದಾರೆ. ಸೊ ನಿಮಗೆ ಇದು ಕಿಚನ್ ಎಲಿವೇಶನ್ ತೋರಿಸ್ತಾ ಇದ್ದೀನಿ. ಭಾಳ ಸ್ಪೇಷಿಯಸ್ ಆಗಿದೆ. ಕಂಪ್ಲೀಟ್ ಸ್ಟೋರೇಜ್ ಫೆಸಿಲಿಟಿ ಕೆಳಗಡೆನೂ ಕೊಟ್ಟಿದ್ದಾರೆ, ಪ್ಲಸ್ ಮೇಲೂ ಸಹಿತನೂ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಅದರ ಪಕ್ಕದಲ್ಲೇ ನಿಮಗೆ ಡೈನಿಂಗ್ ಏರಿಯಾ, ಒಂದು 6 to 8 ಸೀಟರ್ ಡೈನಿಂಗ್ ಟೇಬಲ್ ಹಾಕುವಷ್ಟು ಸ್ಥಳಾವಕಾಶ ಇದೆ. ಅದರ ಪಕ್ಕದಲ್ಲೇ ನಿಮಗೆ ದೇವ್ರ ಮನೆ ಇದೆ. ನಾರ್ತ್ ಫೇಸಿಂಗ್ಗೆ ಬಾಗಿಲು ಇಟ್ಟಿದ್ದಾರೆ ದೇವ್ರ ಮನೆಯನ್ನು. ಒಂದು 2 3 ಜನ ಕೂತು ಪೂಜೆ ಮಾಡುವಷ್ಟು ಸ್ಥಳಾವಕಾಶ ಇದೆ. ಕಂಪ್ಲೀಟ್ ಟೀಕ್ ಕಾರ್ವಿಂಗ್ ಮಾಡಿದ್ದಾರೆ. ನೋಡ್ಬೋದು, ಸ್ಪೇಷಿಯಸ್ ಆಗಿರುವಂತಹ ದೇವ್ರ ಮನೆ. ಸೊ ಹಾಲ್ ಪಕ್ಕನೇ ನಿಮಗೆ ಒಂದು ಸಿಂಕ್ಗೆ ಪ್ರೊವೈಡ್ ಮಾಡಿದ್ದಾರೆ ವಿತ್ ಮಿರರ್ ಪ್ಲಸ್ ಸ್ಟೋರೇಜ್ ಫೆಸಿಲಿಟಿ. ಪ್ಲಸ್ ಇದಕ್ಕೆ ಒಂದು ಕಾಮನ್ ಬಾತ್ರೂಮ್ ಇದೆ. ಇದಕ್ಕೊಂದು ಇಂಡಿಯನ್ ಕ್ಲಾಸೆಟ್ ಟಾಯ್ಲೆಟ್ ಕೊಟ್ಟಿದ್ದಾರೆ, ಪ್ಲಸ್ ಶವರ್ ಫೆಸಿಲಿಟೀಸ್ ಇದನ್ನು ಕೊಟ್ಟಿದ್ದಾರೆ. ಇದರ ಪಕ್ಕದಲ್ಲೇ ನಿಮಗೆ ಸ್ಪೇಷಿಯಸ್ ಆಗಿರುವಂತಹ ಯುಟಿಲಿಟಿ ಏರಿಯಾ, ಇದು ಅಷ್ಟೇ ಒಂದು 3-3.5 ಅಡಿ ಇರುವಷ್ಟು ಒಂದು ಸಪ್ರೇಟ್ ಸಿಂಕ್ ಕೊಟ್ಟಿದ್ದಾರೆ. ಪ್ಲಸ್ ಇಲ್ಲಿ ಬಟ್ಟೆ ವಾಶ್ ಮಾಡ್ಕೊಳ್ಳಿಕ್ಕೆ ಬಟ್ಟೆಕಲ್ಲು ಕೊಟ್ಟಿದ್ದಾರೆ. ನಾನು ಹೇಳಿದಾಗೆ ಮನೆ ಸುತ್ತಲೂ ಓಡಾಡುವಷ್ಟು ನಿಮಗೆ ವಾಸ್ತು ಅನುಗುಣವಾಗಿ ಕಟ್ಟಿದ್ದಾರೆ. ಇಲ್ಲೇ ಒಂದು ಗೇಟ್ ಸಹಿತನೂ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಕೆಲಸದವ್ರು ಬಂದರೆ ಇದೇ ಗೇಟಲ್ಲಿ ಬಟ್ಟೆ ಪಾತ್ರೆ ವಾಶ್ ಮಾಡಿ ಅವರು ಅದೇ ಗೇಟಲ್ಲಿ ವಾಪಸ್ ಹೋಗ್ಬೋದು. ಸೊ ಇದು ನಿಮಗೆ ಈ ಮನೆಯಲ್ಲಿರುವಂತಹ ಫಸ್ಟ್ ಬೆಡ್ರೂಮ್ ತೋರಿಸ್ತಾ ಇರೋದು. ನಿಮಗೆ ಕ್ವೈಟ್ ಸ್ಪೇಷಿಯಸ್ ಆಗಿದೆ. ಕಿಂಗ್ ಸೈಜ್ ಕಾಟ್ ಹಾಕಿದ್ರೂ ಸಹಿತ ನಿಮಗೆ ಓಡಾಡಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಇದಕ್ಕೆ ವಾರ್ಡ್ರೋಬ್ಸ್ ಮಾಡಿದ್ದಾರೆ, ಪ್ಲಸ್ ಡ್ರೆಸ್ಸಿಂಗ್ ಯೂನಿಟ್ ಇದೆ, ಪ್ಲಸ್ ಒಂದು ಅಟ್ಯಾಚ್ಡ್ ಬಾತ್ರೂಮ್, ವಿಶಾಲವಾದ ಅಟ್ಯಾಚ್ಡ್ ಬಾತ್ರೂಮ್.
ಕಂಪ್ಲೀಟ್ ಬ್ರ್ಯಾಂಡೆಡ್ ಬಾತ್ರೂಮ್ ಫೀಚರ್ಸ್ ಬಳಸಿರುವಂತಹ ಒಂದು ಅಟ್ಯಾಚ್ಡ್ ಬಾತ್ರೂಮ್. ಕ್ವೈಟ್ ಸ್ಪೇಷಿಯಸ್ ಆಗಿದೆ ಮತ್ತು ಒಳ್ಳೆ ವೆಂಟಿಲೇಷನ್ ಸಹಿತ ಇದೆ. ಇವನ್ ಬಾತ್ರೂಮ್ ಡೋರ್ಸ್ ಸಹಿತನು ಟೀಕ್ವುಡ್ ಡೋರೇ ಬಳಸಿದ್ದಾರೆ, ಪ್ಲಸ್ ಯುರೋಪಾ ಲಾಕ್ಸ್. ಸೊ ನಾವೀಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೊ ಬ್ಯೂಟಿಫುಲ್ ಚಾಂಡ್ಲರ್ಸ್ ಬಳಸಿದ್ದಾರೆ, ನೋಡ್ಬೋದು. ಒಂದು 2 ಚಾಂಡ್ಲರ್ಸ್ ಇದೆ. ಸೊ ಇದಕ್ಕೆ ಗ್ರಾನೈಟ್ ಸ್ಟೆಪ್ಸ್ ಬಳಸಿದ್ದಾರೆ ಹಾಗೂ ಸ್ಟೀಲ್ ರೇಲಿಂಗ್ಸ್ನ ಅಳವಡಿಸಿದ್ದಾರೆ. ಇದಕ್ಕೂ ಸಹಿತ ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ ನಿಮಗೊಂದು ಸ್ಟೋರೇಜ್ ಫೆಸಿಲಿಟಿ ಇದೆ. ಸೊ ಈ ಫ್ಲೋರಲ್ಲಿ ನಿಮಗೆ 4 ಬೆಡ್ರೂಮ್ ಇದೆ. ಇದು ಕಾಮನ್ ಏರಿಯಾ, ನಿಮಗೆ ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ, ಪ್ಲಸ್ ವಿಶಾಲವಾಗಿರುವಂತಹ ಒಂದು ಫಸ್ಟ್ ಫ್ಲೋರಲ್ಲಿ ಇರುವಂತಹ ಲಿವಿಂಗ್ ಏರಿಯಾ. ಸೊ ನಾನು ಹೇಳಿದಂಗೆ ಈ ಫ್ಲೋರಲ್ಲಿ 4 ಬೆಡ್ರೂಮ್ ಇದೆ. ಇದು ಬೆಡ್ರೂಮ್ ನಂಬರ್ 2. ಇದು ಕೂಡ ವಿಶಾಲವಾಗಿದೆ. ಒಂದು ಕಿಂಗ್ ಸೈಜ್ ಕಾಟ್ ಹಾಕಿದ್ರೂ ಸಹಿತ ಸ್ಪೇಷಿಯಸ್ ಆಗಿ ಓಡಾಡಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಇದಕ್ಕೆ ಒಂದು 6 ಡೋರ್ಸ್ ಇರುವಂತಹ ವಾರ್ಡ್ರೋಬ್ ಮಾಡಿದ್ದಾರೆ. ಅದರ ಪಕ್ಕದಲ್ಲೇ ನಿಮಗೆ ಡ್ರೆಸ್ಸಿಂಗ್ ಯೂನಿಟೇ ಇದೆ. ಡ್ರೆಸ್ಸಿಂಗ್ ಯೂನಿಟ್ ಪಕ್ಕ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ನಾನು ಹೇಳ್ದಂಗೆ ಇದು ರೆಡಿ ಟು ಮೂವ್ ಇನ್ ಮನೆ. ಭಾಳ ವಿಶಾಲವಾಗಿದೆ ಬಾತ್ರೂಮ್, ಎಲ್ಲೂ ಕಂಜೆಸ್ಟೆಡ್ ಅನಿಸಿಲ್ಲ ನನಗೆ. ಸೊ ಇದು ಬೆಡ್ರೂಮ್ ನಂಬರ್ 3. ಇದು ಕೂಡ ವಿಶಾಲವಾಗಿದೆ. ಪಕ್ಕದಲ್ಲೇ ಒಂದು 6 ಡೋರ್ ವಾರ್ಡ್ರೋಬ್ ಇದೆ, ಪ್ಲಸ್ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಹಾಗೂ ಅಟ್ಯಾಚ್ಡ್ ಬಾತ್ರೂಮ್. ಮನೆ ಸುತ್ತಲೂ ಓಡಾಡೋಕ್ಕೆ ಜಾಗ ಬಿಟ್ಟಿರೋದ್ರಿಂದ ನಮಗೆ ಬಾತ್ರೂಮ್ಸ್ಗೆ ಗಾಳಿ ಬೆಳಕಿಗೆ ಎಲ್ಲೂ ಕತ್ಲೆ ಅನಿಸಲ್ಲ. ಸೊ ನಾನೀಗ ಬೆಡ್ರೂಮ್ ನಂಬರ್ 4 ತೋರಿಸ್ತಾ ಇದ್ದೀನಿ. ಇದಕ್ಕೆ ಅಡಿಷನಲ್ ಆಗಿ ಬಾಲ್ಕನಿ ಬರುತ್ತೆ. ಮಕ್ಕಳಿಗೆ ಸ್ಟಡಿ ರೂಮ್ ಥರ ಮಾಡಿದ್ದಾರೆ. ಒಂದು ಕ್ವೀನ್ ಸೈಜ್ ಕಾಟ್ ಹಾಕುವಷ್ಟು ಸ್ಥಳಾವಕಾಶ ಇದೆ. ಇದಕ್ಕೂ ಸಹಿತ ವಾರ್ಡ್ರೋಬ್ ಮಾಡಿದ್ದಾರೆ. ಇದಕ್ಕೆ ನಾನು ಹೇಳ್ದಂಗೆ ಬಾಲ್ಕನಿ ಏರಿಯಾ ಬರುತ್ತೆ. ರೈಟ್ ಸೈಡ್ಗೆ, ಲೆಫ್ಟ್ ಸೈಡ್ಗೆ, ಎರಡೂ ಸೈಡು ವಿಶಾಲವಾದ ಬಾಲ್ಕನಿ ಏರಿಯಾ. ಇದು ಬೆಡ್ರೂಮ್ ನಂಬರ್ 5. ಇದು ಕೂಡ ಒಂದು ಕ್ವೀನ್ ಸೈಜ್ ಕಾಟ್ ಹಾಕುವಷ್ಟು ಸ್ಥಳಾವಕಾಶ ಇದೆ. ಬೇಸಿಕಲಿ ಕಿಡ್ಸ್ ರೂಮ್ ಅಂತ ಕರಿಬೋದು. 2 ರೂಮ್. ಇದನ್ನು ಸ್ಟಡಿ ರೂಮ್ ಥರ ಬಳಸ್ಬೋದು. ಸೊ ಇಲ್ಲಿಂದ ನಿಮಗೆ ಟೆರೇಸ್ಗೆ ಹೋಗಲಿಕ್ಕೆ ಜಾಗ ಇದೆ. ಇಲ್ಲೂ ಸಹಿತ ನಿಮಗೊಂದು ಬಾಲ್ಕನಿ ಕೊಟ್ಟಿದೆ. ಇದು ಕೂಡ ಕ್ವೈಟ್ ಸ್ಪೇಷಿಯಸ್ ಆಗಿದೆ. ಈ ಬ್ಯೂಟಿಫುಲ್ 5 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಮನೆ 38 by 50, 1900 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ, ವೆಸ್ಟ್ ಫೇಸಿಂಗ್ ಸೈಡ್, ನಾರ್ತ್ ಫೇಸಿಂಗ್ ಡೋರ್. ಮನೆ ಸೇಲ್ಗಿದೆ. ಇದರ ಬೆಲೆ, ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದು ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಕೊಟ್ಟಿರುವ ಬ್ಲಿಂಕಿಂಗ್ ನಂಬರ್ ಮೇಲೆ ಕರೆ ಮಾಡಿ. ಹಾಗೂ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ನಮಸ್ಕಾರ.